ಹೇಮಾದೇಶ್ವರನ ಬೆಟ್ಟಕ್ಕೆ ಹೋಗುವಂತ ಭಕ್ತಾದಿಗಳು ಮನೆ ಒಳಗೆ ಮನೆ ಕೋಣೆ ಸಾರಿಸ್ಕೊಂಡು ವಾಮನಿಯಮದಲ್ಲಿ ಮನೇಲಿ ಬುತ್ತಿ ಕಟ್ಟಿಕೊಂಡು ಹಿಂದೆ 9 ಬುತ್ತಿ ಕಟ್ಟಿಗೆ ಹೋಗ್ತಿದ್ರಂತೆ. ಅಮಾವಾಸ್ಯೆ 9 ದಿನ ಅಂತೇಳಿ ನಮ್ಮ ಹಿರಿಯರು ನಮ್ಮ ತಾತ ಮುತ್ತಾತನ ಕಾಲದಿಂದ ನಡ್ಕೊ ಹೋಗ್ತಿದ್ದಂತೆ ಪಾದಯಾತ್ರೆ ಒಳಗೆ. ಇವಾಗ ಕಟ್ಟೋರು 3 ಬುತ್ತಿನಾರು ಕೊಡ್ತಾರೆ. ಬುತ್ತಿ ಕಟ್ಕೊಂಡು ಬೆಟ್ಟಕ್ಕೆ ಹೋಗುವಾಗ ಸಿಂಗನಲ್ಲೂರು ಕಟ್ಟೆ ಬಸಪ್ಪನಿಗೆ ಧೂಪ ಹಾಕ್ಬಿಟ್ಟು ಅವರು ಮೋಟ್ರಲ್ಲೇ ಹೋಯ್ತಿರ್ಲಿ, ಸೈಕಲ್ಲೇ ಹೋಯ್ತಿರ್ಲಿ, ಸ್ಕೂಟ್ರಲ್ಲೇ ಹೋಯ್ತಿರ್ಲಿ, ಧೂಪ ಹಾಕ್ಬಿಟ್ಟು ಅಡ್ಡ ಬಿದ್ಕೊಂಡು ಹೋಯ್ತಾರೆ ಸುತ್ತ ಸೇವೆ ಮಾಡ್ಕೊಂಡು. ಮತ್ತು ತಾಳೆ ಬೆಟ್ಟದಲ್ಲಿ ಧೂಪ ಹಾಕಬೇಕು. ಉಳಿದವ್ರು ಹೇಳ್ತಾರೆ ಮೂರು ಉಳ್ಳು ಬಿಟ್ಟು ಬುತ್ತಿ ಕೆಳಗೆ ಮಾಡಿಬಿಟ್ಟು 3 ಉಳ್ಳು ಬಿಟ್ಟು ಉಗೆ ಇಕ್ಕೋದು. ಗೋಡೆ ಮುತ್ತಿನ ಬೆಟ್ಟದಲ್ಲಿ ಗೋಡೆ ಮುತ್ತಿ ಇಕ್ಬಿಟ್ಟು ಉಗೆ ಇಕ್ಕೋದು. ಕುಂಟಳಿ ಬೆಟ್ಟದಲ್ಲಿ ಕುಂಟ್ಕೊಂಡು ಬುತ್ತಿ ಎತ್ಕೊಂಡು ಕುಂಟ್ಕೊಂಡು ಉಗೆ 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 ಅನ್ಕೊಂಡು ಹೋಗುವಂತ ಶರಣರು. ತಾವಸೇರೆ ಬೆಟ್ಟದಲ್ಲಿ ಬುತ್ತಿ ಎತ್ಕೊಂಡು ತವ್ಕೊಂಡು ಸುಣ್ಣದ ಕಣಮೆ ಒಳಗೆ ಸುಣ್ಣದ ಕಣಮೆ ಸಿಕ್ತು ಉಗೈಕ್ರಪ್ಪ, ರಂಗನೋಡು ಸಿಕ್ತು ಉಗೈಕ್ರಯ್ಯ, ಶನಿದೇವ್ರ ಒಟ್ಟು ಸಿಕ್ತು ಉಗೈಕ್ರಪ್ಪ, ಆಂಜನೇಯನ ಗುಡ್ಡೆ ಸಿಕ್ತು ಉಗೈಕ್ರಪ್ಪ, ಆನಮಲೆ ಬೆಟ್ಟ ಜೇನುಮಲೆ ಬೆಟ್ಟಕ್ಕೆ ಉಗೈಕ್ರಪ್ಪ ಅಂತ ಹೇಳಿ ಉಗೈಕೊಂಡು ಆನೆ ತರ ದಿಂಬಕ್ಕೆ ಬಂದು ಆನೆ ತರ ದಿಂಬದಲ್ಲಿ ಉಗೈಕೊಂಡು ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಬುತ್ತಿನ ಹೆಗಲ ಮೇಲೆ ಒತ್ಕೊಂಡು ಅಂದ್ರೆ ತಲೆ ಮೇಲೆ ಕಂಕಳು ಜೋಳಿಗೆ ಹಾಕೊಂಡು ನಮ್ಮಂತ ಗುಡ್ಡಗಳು ಬಿಡಬಯಸರು ಕೂಡ ಆ ಬುತ್ತಿನ ತಲೆ ಮೇಲೆ ಹೊತ್ಕೊಂಡು ಹೋಗಿ ಕೈ ಕಾಲು ಮುಖ ತೊಳ್ಕೊಂಡು ಮೊದಲು ಧೂಳಗಾಲ ಧೂಪ ಹಾಕೋದು. ಸ್ನಾನ ಮಡಿ ಮಾಡಕ್ ಮುಂಚಿತವಾಗಿ ಮಾಯ್ಕಾರ ಮಾದಪ್ಪನಿಗೆ ಧೂಳಗಾಲ ಧೂಪ ಹಾಕಿಬಿಟ್ಟು ಅನಂತರ ಒಂದು ಮರದಂಡಲೋ ಒಂದು ರೂಮೋ ಏನೋ ಮಾಡ್ಕೊಂಡು ಅವರ ತಗೊಂಡು ಪದಾರ್ಥಗಳಲ್ಲೆಲ್ಲ ಮಿಡಗಿಬಿಟ್ಟು ಆಮೇಲೆ ಅನಂತರ ಬಂದು ಸ್ನಾನ ಮಡಿ ಮಾಡ್ಕೊಂಡು ಮುಡಿ ಕೊಡೋರು ಮುಡಿ ಕೊಟ್ಕೊಂಡು ಸ್ನಾನ ಮಡಿ ಮಾಡ್ಕೊಂಡು ಮಾಯ್ಕಾರ ಮಾದಪ್ಪನಿಗೆ ಉಳ್ಳಿ ಸೇವೆ ಮಾಡೋರು ಸುತ್ತ ಮಾದಪ್ಪನ ದೇವಸ್ಥಾನ ಸುತ್ತ ಉಳ್ಳಿ ಸೇವೆ ಮಾಡ್ತಾರೆ. ಅಂದ್ರೆ ವಚ್ಚಮಗ್ಗಲ ಸೇವೆ ಮಾಡ್ತೀನಿ ಸ್ವಾಮಿ ಅಂತ ಅರಸ್ಕತ್ತಾರೆ. ಅವ್ರ ನಮ್ಗೆ ಅಷ್ಟ ಪರಿಹಾರ ಮಾಡಪ್ಪ, ನನಗೆ ಮಕ್ಕಳು ಕೊಡಪ್ಪ ಅಂತ ಮಕ್ಕಳಿಲ್ಲದವ್ರು ವಚ್ಚಮಗ್ಗಲ ಸೇವೆ ಅಂದ್ರೆ ಒಂದೇ ಮಗ್ಗಲೇ ಸುತ್ತ ಮಾದಪ್ಪನ ಗುಡಿ ಸುತ್ತ ಒಂದೇ ಮಗ್ಗಲೇ ತವಿತಾರೆ. ಮತ್ತು ಅಜ್ಜಪಡಿ ಅಂತಂದ್ರೆ ಇಂಬಿಡಿಯಿಂದ ಇಂಬಿಡಿಗೆ ತುದು ಬೆಳಗ್ಗೆ ಅಜ್ಜಪಡಿ ಯಾತ್ರೆ ಮಾಡ್ತಾರೆ ಮತ್ತೆ ಉಳ್ಳಿ ಸೇವೆ ಮಾಡ್ತಾರೆ. ಆ ಉಳ್ಳಿ ಸೇವೆ ಎಲ್ಲ ಆದ್ಮೇಲೆ ತಿರ್ಗಾ ಸ್ನಾನ ಮಡಿ ಮಾಡ್ಕೊಂಡು ಮಾದಪ್ಪನಿಗೆ ಪೂಜೆ ಸಾಮಾನು ತಕೊಂಡು ಆ ಪೂಜೆನ ಸಾಮಾನೆಲ್ಲ ಸ್ವಚ್ಛ ತುಂಬಿಕೊಂಡು ಹಣ್ಣು ಕಾಯಿ ಕಡ್ಡಿ ಕರ್ಪೂರ ಧೂಪ ಎಲ್ಲನೂ ಪೆಂಜುಗಳು ತಕೊಂಡು ಈ ಕೈಲಿ 5 ಪೆಂಜು ಆ ಕೈಲಿ 5 ಪೆಂಜು ಇಲ್ಲಾದ್ರೆ 2 ಪೆಂಜು ನಾವು ಕೈಲಿ ಹಿಡ್ಕೊಂಡು ಸುತ್ತ ಪೆಂಜು ಸೇವೆ ಮಾಡಿದ್ವಿ. ಪೆಂಜು ಸೇವೆ ಆದ್ಮೇಲೆ ಧೂಪ ಹಾಕೊಟ್ಟು ಹಣ್ಣುಕಾಯಿ ಮಾಡಿಸ್ಕೊಂಡು ಸ್ವಾಮಿ ದರ್ಶನ ಮಾಡ್ಕೊಂಡು ಮಾದಪ್ಪರ ದರ್ಶನವಾದ ಮೇಲೆ ಆಲಂಬುಡಿ ಬಸಪ್ಪನಿಗೆ ಅರ್ಕ ಮಾಡ್ಕೊಂಡಿರೋರು ಅರ್ಕ ಗಂಟೆ ಕಟ್ಟಿಸ್ತಾರೆ. ಮತ್ತು ಮಕ್ಕಳಿಗೆ ಹೋದವರು ಆಲಂಬುಡಿ ಬಸಪ್ಪ ನನ್ನ ನನ್ನ ಸೊಸೆಗೆ ನನ್ನ ಮಗಳಿಗೆ ಮಕ್ಕಳು ಕೊಡಪ್ಪ ಅಂತ ಗಂಟೆ ಕಟ್ಟಿಸ್ತಾರೆ. ಅರ್ಕ ದುಡ್ಡು ಕಾಣಿಕೆ ಒಪ್ಪಿಸ್ತಾರೆ. ಆಲಂಬುಡಿ ಬಸಪ್ಪನ ಪೂಜೆ ಮಾಡಿಸ್ತಾರೆ. ಆಲಂಬುಡಿ ಬಸಪ್ಪನ ಪೂಜೆ ಮಾಡಿಸ್ಕೊಂಡು ಅಂತರ್ಗಂಗಲ್ಲಿ ಶೇಷಣ್ಣನ ಗುಡಿಗೆ ಹೋಗಿ ಶೇಷಣ್ಣ ಗುಡಿಗೆ ಅಂದ್ರೆ ಎಳತಲೆ ಕಾಳಿಂಗ ಸರ ಬಾಲಿ ಹೊಡೆದು ಮುಗಿರುವಂತ ಸ್ಥಾನ, ಅಲ್ಲೇ ಪೂಜೆ ಮಾಡಿಸ್ತಾರೆ. ಆ ಶೇಷಣ್ಣ ಗುಡಿ ಆದ್ಮೇಲೆ ಚಂಡಿ ಬಸಪ್ಪನ ಗುಡಿಗೆ ಬರ್ತಾರೆ. ಮಕ್ಕಳಿಗೆ ಚಂಡಿ ಗಿಂಡಿ ಹಿಡ್ಕೊಂಡು ಕರ್ರ ನಳ್ತಾ ಇದ್ದರೆ ಆ ಚಂಡಿ ಬಸಪ್ಪನ ಗುಡಿ ಒಳಗೆ ಪೂಜೆ ಮಾಡಿಸ್ಕೊಂಡು ಒಂದು ಅಂತರ ತಕ್ಕೊಂಡು ಒಂದು ಈಡ್ಗ ಬರೆದು ಬಿಟ್ಟು ಆ ಅಂತರ ತಂದು ಮನೇಲಿ ಬಂದು ಮಕ್ಕಳು ಕಟ್ತಾರೆ. ಅಲ್ಲಿಗೆ ಚಂಡಿ ತಕ್ಕದ್ದು ಕಣ್ಣ ಹೆಸರು ಕಾಲುಗಳೆಲ್ಲ ಕಮ್ಮಿ ಆಗ್ತದೆ. ಜಡಕಲ್ಲು ಪೂಜೆ ಮಾಡಿಸ್ತಾರೆ. ನೆತ್ತಿ ಒಳಗೆ ಏನಾದ್ರು ಅವರಿಗೆ ಉರಿ ಕಂಡ್ರೆ ತಲೆ ಉರಿ ಕಂಡ್ರೆ ಆ ಜಡಕಲ್ಲು ಪೂಜೆ ಮಾಡಿಸಿ ಅಲ್ಲಿ ಅಡ್ಮಿಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಸಾಲೂರು ಮಠಕ್ಕೆ ಹೋಗಿ ಆ ಸಾಲೂರು ಮಠದಲ್ಲಿ ಪೂಜೆ ಮಾಡಿಸ್ಕೊಂಡು ಮತ್ತು ಅನಂತರ ಮಾದಪ್ಪನ ಬೆಟ್ಟದ ಜಂಕಲಾಗಿ ದೀಪದ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ತಾರೆ. ಇವೆಲ್ಲ ಪೂಜೆ ಮಾಡಿಸ್ಕೊಂಡು ತೀರ್ಥ ತಕ್ಕೊಂಡು ಪ್ರಸಾದ ತಕ್ಕೊಂಡು ಒಂದ್ ದಿವಸ ಬೆಟ್ಟಕ್ಕೆ ಹೋದ್ಮೇಲೆ ಹಿಂದೆ 9 ದಿನ ಅಂತ ಹೋಯ್ತಿದ್ರು ಬೆಟ್ಟಕ್ಕೆ. 9 ಬುತ್ತಿ ಕಟ್ಟಿಗೆ ಹೋದ್ರೆ ಬೆಟ್ಟಕ್ಕೆ ನಡಕ ಹೋಗೋತ್ತಿಗೆ 6 ಬುತ್ತಿ ಖಾಲಿ ಆಯ್ತಿದ್ರು. ಊಟ ಮಾಡ್ಕೋದು, ಯಾವ ಊರು ಸಿಕ್ಕತ್ತೆ ಅಲ್ಲಿ ಮನಿಕೋದು, ಕೆರೆಯಲ್ಲಿ ಸಿಕ್ಕತ್ತೆ ಅಲ್ಲಿ ನೀರು ಮುಳಿಕೋದು ಬಿಸಿಲು ಕಾಲವಾದ ಸೆಕೆಗೆ. ಈ ರೀತಿ 6 ಬುತ್ತಿನ ಏಕ ಹುಡ್ಕೊಂಡು 3 ಬುತ್ತಿ ತಕೊಂಡೋಗಿ ಮಾದಪ್ಪನ ಬೆಟ್ಟದಲ್ಲಿ ಸ್ನಾನ ಮಡಿಯಲ್ಲಿ ಆದ್ಮೇಲೆ ಗುಡ್ಡುಗಳು ಕರೆಸಿ ಆ ಗುಡ್ಡುಗಳಿಗೆ ಕಾಣಿಕೆ ಕೊಟ್ಟು ಆ ಮೀಸಲು ಬುತ್ತಿ ಅಂತ ಬಿಚ್ಚಿಸಿ, ಮೀಸಲು ಬುತ್ತಿ ಅಂದ್ರೆ ಅಡಕಪಟ್ಟ ಒಡನಾಳ ಒಳಗೆ ಬುತ್ತಿ ಕಟ್ಕೊತಿದ್ರು. ಆ ಬುತ್ತಿಯನ್ನು ಬಿಚ್ಚಿಸಿ ಆ ಗುಡ್ಡುಗಳಿಗೆ ಕಾಣಿಕೆ ಕೊಟ್ಟು ಆ ಮೀಸಲು ಬಿಟ್ಟು ಮಾದಪ್ಪನ ದರ್ಶನ ಮಾಡ್ಕೊಂಡು ಈ ರೀತಿ ಬರುವಂತ ಸಂಪ್ರದಾಯ. ಈ ರೀತಿ ಬರಬೇಕು. ಮಾದಪ್ಪನ ಬೆಟ್ಟಕ್ಕೆ ಹೋದ್ರೆ ಈ ರೀತಿ ಪೂಜೆ ಮಾಡ್ಬೇಕು. ಅಲ್ಲಿಂದ ಬಂದು ಹೊಸವಿಚೀಲ ಅಂತಕ್ಕಂಥದ್ದನ್ನ ದೇವ್ರ ಮನೆ ಒಳಗೆ ಮಡಗ್ಬಿಟ್ಟು ಕೈ ಕಾಲು ಮಕ್ಕ ತೊಳ್ಕೊಂಡು ದೇವ್ರ ಮೇಲೆ ಮಡಗ್ಬಿಟ್ಟು ಧೂಪದ ಮೈ ತೊಳಿಬೇಕು. ಅಂದ್ರೆ ಸ್ನಾನ ಮಡಿ ಮಾಡ್ಕೊಂಡು
ಆ ಧೂಪದ ಮೈ ತೊಳ್ಕೊಂಡು ಕಡ್ಡಿ ಎಣಿಸಿ ಹಸಿವೆ ಚೀಲ ಪೂಜೆ ಮಾಡಿ ಕೆಂಡ ಮಾಡಿ ಧೂಪ ಹಾಕಿ ಬೆಜ್ಜಲ್ ಗಂಡ ಅಂದ್ರೆ ಆ ಕೆಂಡ ಮಾಡಿ ಧೂಪ ಹಾಕಿ ಕರ್ಕೊಳ್ಸ ಮಂಗಾರ್ಥ ಮಾಡಿ ಹಸಿವೆ ಚೀಲಕ್ಕೆ ಆಮೇಲೆ ಬುತ್ತಿ ಹಸಿವೆ ಚೀಲವನ್ನು ಬಿಚ್ಚಿ ಮನೆಗೆ ನೆಂಟರಿಗೆ ಮನೆಗೆಲ್ಲ ಪ್ರಸಾದ ಕೊಡ್ತಿದ್ವಿ ಅಂದ್ರೆ ಕಡ್ಲೆಪುರಿ ಈ ಬುತ್ತಿ ಉಂಡೆ ಗಿರಿ ಉಂಡೆ ಅಂತ ಪ್ರಸಾದ ಕೊಡುವಂತ ಸಂಪ್ರದಾಯ. ಅಲ್ಲಿಗೆ ಬರುವಾಗ ಬೆಟ್ಟಕ್ಕೆ ಹೋದ್ರೆ ಬರಿಕೈಲಿ ಯಾರು ಬರ್ತಿರ್ಲಿಲ್ಲ. ಕಡ್ಲೆಪುರಿ ತಿಂಡಿ ಪದಾರ್ಥವಲ್ಲದೆ ಊನ್ ಕುಕ್ಕೆ ಅಂದ್ರೆ ಆ ಏಬುತ್ತಿ ಉಂಡೆ ಗಿರಿ ಉಂಡೆ ತುಂಬಡಿಕತ್ತಿದ್ವಲ್ಲ, ಒಂದು ಊನ್ ಕುಕ್ಕೆನೋ, ಒಂದು ಹಳ್ಳಿ ಕಡೆಯವರು ಒಂದು ಏಣಿ ತಟ್ಟೆ, ಅದು ಇಲ್ಲಾಂದ್ರೆ ಒಂದು ಮಕ್ಕಳಿ ಎಡಗೆ ಬಿದಿರು ಎಡಗೆ, ಇದನ್ನ ಪದಾರ್ಥ ತರೋರು ಬರಿಕೈಲಿ ಬರ್ತಿರ್ಲಿಲ್ಲ. ತಿಂಡಿ ಪದಾರ್ಥ ಅಂತ ತೆಗೆದು ಎಲ್ಲ ತುಂಬ್ಕೊಂಡು ಮುಟ್ಟಿಗೆ ಆ ಎಡಗೆಗೆ ಮಾದಪ್ಪನ ಬೆಟ್ಟಕ್ಕೆ ಬರುವಂತ ಸಂಪ್ರದಾಯ ಈ ರೀತಿ ಬಂದ್ರೆ ಭಗವಂತ ಈ ರೀತಿ ಪೂಜೆ ಮಾಡಿಸಿದವ್ರಿಗೆ ಸಕಲವಾಗಿ ಕೊಡುವಂತ ಮಾಯ್ಕಾರ್ ಮಾದೇಶ್ವರ ಆ ಉಲಿವಾದ ದಯ್ಯ.